ಎಲ್ಲರಿಗೂ ನಮಸ್ಕಾರ. ಆಹಾರ ಅನ್ನುವ ಪದ ಕಳೆದ 50 ವರ್ಷಗಳಲ್ಲಿ ತುಂಬ ಆಯಾಮಗಳಲ್ಲಿ ಬದಲಾವಣೆಯಾಗಿದೆ. ಕೊನೆಗೆ ಈ ಪಾಶ್ಚಾತ್ಯ ಕಾರ್ಪೊರೇಟ್ ಕಲ್ಚರ್ ಏನಾಗಿದೆ, ಅದು ಇಡೀ ಪ್ರಪಂಚವನ್ನು ಆಳಬೇಕು ಅನ್ನೋ ಒಂದು ವಿಕೃತ ರಾಕ್ಷಸ ಮನಸ್ತತ್ವ ಇಟ್ಕೊಂಡಿರೋದರಿಂದ ಇಡೀ ಪ್ರಪಂಚದ ಆರೋಗ್ಯವನ್ನು ಬಂಡವಾಳವಾಗಿ ಇಟ್ಕೊಳ್ಳೋದಕ್ಕೆ ರೆಡಿಯಾಗಿದ್ದಾರೆ. ಕರಾವಳಿ ಪ್ರದೇಶಗಳಲ್ಲಿ ಬೆಳೀತಾ ಇರ್ತಕ್ಕಂಥ ಈ ಪಾಮೇಸಿ ಟ್ರೀ ಅಂತ ಏನು ಹೇಳ್ತಾರೆ, ನೀರು ಹರಿತಾ ಇದ್ದಂಗೆ ಅದು ಭೂಮಿನ ಕೊಚ್ಕೊಂಡು ಬರಬಾರ್ದು ಅಂತ ಈ ತೆಂಗಾಗಲಿ, ತಾಟ್ನುಂಗಾಗಲಿ, ಈಚಲ ಗಿಡ ಆಗಲಿ, ತಾಳೆ ಮರ, ಈ ರೀತಿ ಮರಗಳನ್ನು ಪಾಮೇಸಿ ಮರಗಳು ಅಂತಾರೆ. ಅದು ದ್ವೀಪಗಳ ಸುತ್ತಲೂ ಸಮುದ್ರ ತಟಗಳನ್ನು ತಡೆಯೋದಕ್ಕೋಸ್ಕರ ಈ ಮರಗಳನ್ನು ದೇವರು ಸೃಷ್ಟಿ ಮಾಡ್ತಾರೆ. ಅಂದರೆ ನೀರು ಹರಿತಾ ಇದ್ದಂಗೆ ಆ ನೀರಿನ ಒತ್ತಡವನ್ನು ಭೂಮಿ ಮೇಲೆ ಕಮ್ಮಿ ಮಾಡ್ತಾ ಇರೋದಕ್ಕೆ ಬೇಕಾಗಿರೋ ಆ ನೀರನ್ನು ಮೇಲೆ ಎತ್ತಿ ಹಾಕೋದಕ್ಕೆ ಈ ಅದ್ಭುತವಾದ ಮರ ಗಿಡಗಳನ್ನು, ಇದು ಒಂಥರ ಮರ ಅಲ್ಲ, ಗಿಡ ಅಲ್ಲ, ನೀರನ್ನು ಇದು ಎತ್ತು ಹಾಕ್ತಾ ಇರುತ್ತೆ. ಅದು ಎಷ್ಟು ಮಟ್ಟಕ್ಕೆ ಅಂದರೆ, ಒಂದು ದಿವಸದಲ್ಲಿ ಬಿಸಿಲು ಚೆನ್ನಾಗಿದ್ದರೆ ಒಂದು ತೆಂಗಿನ ಗಿಡ ಅಥವಾ ಈಚಲ ಗಿಡ ಅಥವಾ ತಾಳೆ ಮರ ಅಥವಾ ಅಡಿಕೆ ಗಿಡ ಹತ್ರ 28,000 ಲೀಟರ್ ನೀರನ್ನು ಮೇಲಕ್ಕೆ ಎತ್ತು ಹಾಕ್ಬಿಡುತ್ತೆ. ಅಂದರೆ ನದಿ ನೀರು ಹರಿತಾ ಇದೆ ಉಧೃತವಾಗಿ, ಆ ನದಿ ಕೊಚ್ಕೊಂಡು ಭೂಮಿಯನ್ನು ದೊಡ್ಡದಾಗಬಾರದು ಅಂತ ಈ ತಟಗಳಲ್ಲಿ ದೇವರು ಅದಷ್ಟಕ್ಕದೇ ಈ ತೆಂಗು ಅಥವಾ ತಾಟ್ನುಂಗು ಅವು ನೀರಲ್ಲಿ ಬಿದ್ದು ಮೆತ್ತಿಗೆ ಅಲೆದಾಡ್ಕೊಂಡು ಬಂದು ಭೂಮಿ ಸಿಕ್ಕಿದಂಗೆ ಆ 5-6 ವಾರ 5-6 ತಿಂಗಳು ನೆನೆಸಿ ಅದು ಮೊಳಕೆ ಬರ್ತಾ ಇದ್ದಂಗೆ ಭೂಮಿ ಸಿಕ್ಕಿದಂಗೆ ಅಲ್ಲಿ ಕೊನೆ ಹಂತದಲ್ಲಿ ನಾಟ್ಕೊಂಡು ಅದಷ್ಟಕ್ಕದೇ ಬೆಳೀತಕ್ಕಂಥ ಅದ್ಭುತವಾದ ಮರ ಅನ್ಬೋದು, ಗಿಡ ಅನ್ಬೋದು, ಯಾವುದೋ ಒಂದು. ಕೊನೆಗೆ ಏನಾಗಿದೆ ನಮಗೆಲ್ಲರಿಗೂ ಅಂದರೆ, ಈ ಕಣಿವೆ ಪ್ರದೇಶಗಳಲ್ಲಿ ನೀರು ಹೆಚ್ಚಾಗಿದ್ದಾಗ 100 ವರ್ಷ 80 ವರ್ಷ ಹಿಂದೆ ಕರಾವಳಿ ಪ್ರದೇಶಗಳಿಂದ ಬಂದಿರತಕ್ಕಂಥ ಈ ಮರ ಗಿಡಗಳು ತಟಗಳಲ್ಲಿ ಬೆಳೀತಾ ಇದ್ವು. ಇನ್ಫ್ಯಾಕ್ಟ್ ಇದು ಪ್ರಪಂಚದಲ್ಲಿ ಅತಿ ಅದ್ಭುತವಾದ ವಿಷಯ. ಯಾಕಂದರೆ ಮೊದಲನೇ ಸಿಹಿ ಪದಾರ್ಥ ಮಾನವ ತಿಂದಿದ್ದು ಈಚಲ ಮರ, ತಾಟ್ನಿಂಗು ಮರದಿಂದ. ಇದನ್ನು ಓಲೆ ಬೆಲ್ಲ ಅಂತಾರೆ. ಈಗಲೂ ನಾವು ಬೆಂಗಾಲು ಅಥವಾ ತಮಿಳುನಾಡು, ಆಂಧ್ರ, ಕರಾವಳಿ ಪ್ರದೇಶಗಳಲ್ಲಿ ಮಂಗಳೂರು ಕಡೆ ಹೋದರೆ ಈಗಲೂ ಓಲೆ ಬೆಲ್ಲ ಅಂತ ಮಾಡ್ತಾಯಿರ್ತಾರೆ.